ವಯೋವೃದ್ಧರಿಂದ ಹಿಡಿದು ಸಣ್ಣ ಮಕ್ಕಳವರೆಗೆ ಎಲ್ಲರನ್ನೂ ಸೆಳೆಯುವ ವಸ್ತು ಅಂದ್ರೆ ಅದು ಐಸ್ ಕ್ರೀಮ್. ಬಾಯಲ್ಲಿಟ್ಟರೆ ಕರಗುವ ಈ ಸರಿಯಾದ ಐಸ್ ಕ್ರೀಮ್ಗೆ ಮನಸೋಲದವರೇ ಇಲ್ಲ. ಅದರಲ್ಲೂ ಮಾರುಕಟ್ಟೆಯಲ್ಲಿ ಸಿಗೋ ವೆರೈಟಿ ಐಸ್ ಕ್ರೀಮ್ಗಳಂತೂ ಜನರನ್ನ ಮತ್ತೆ ಮತ್ತೆ ತನ್ನತ್ತ ಸೆಳೆದು ಬಿಡುತ್ತೆ. ಆದರೆ ಹೀಗೆ ಅಂದ ಚಂದದೊಂದಿಗೆ ಜನರನ್ನ ಸೆಳೆಯುವ ಈ ಐಸ್ ಕ್ರೀಮ್ ಆರೋಗ್ಯಕ್ಕೆ ಒಳ್ಳೆಯದಾ? ಐಸ್ ಕ್ರೀಮ್ ಅನ್ನ ಎಷ್ಟು ಮತ್ತು ಹೇಗೆ ಸೇವಿಸಬೇಕು? ಇಲ್ಲಿದೆ ಡೀಟೇಲ್ಸ್. ಬಹುತೇಕ ಹಾಲಿನಿಂದ ತಯಾರಿಸುವ ಐಸ್ ಕ್ರೀಮ್ ಆರೋಗ್ಯಕ್ಕೆ ಪೂರಕವೂ ಹೌದು, ಅತಿಯಾಗಿ ಸೇವಿಸಿದರೆ ಮಾರಕವೂ ಹೌದು. ಇಂತಿಪ್ಪ ಐಸ್ ಕ್ರೀಮ್ ಬಗ್ಗೆ ನಿಮಗೆ ಉಪಯುಕ್ತವಾದ ಮಾಹಿತಿ ಇಲ್ಲಿದೆ. ಐಸ್ ಕ್ರೀಮ್ ಹಾಲು ಮತ್ತು ಹಾಲಿನ ಘನವಸ್ತುಗಳನ್ನು ಹೊಂದಿರುತ್ತೆ. ಅಂದರೆ ನೀವು ಐಸ್ ಕ್ರೀಮ್ ಅನ್ನ ತಿಂದಾಗ ನಿಮ್ಮ ದೇಹವು ವಿಟಮಿನ್ ಡಿ, ವಿಟಮಿನ್ ಎ, ಕ್ಯಾಲ್ಸಿಯಂ, ರಂಜಕ ಮತ್ತು ರೈಬೋಫ್ಲಾವಿನ್ನ ಉತ್ತಮತೆಯನ್ನ ಪಡೆಯುತ್ತೆ. ಇದಲ್ಲದೆ ವಿವಿಧ ಸುವಾಸನೆಯು ಹೆಚ್ಚುವರಿ ಪೌಷ್ಟಿಕಾಂಶದ ಅಂಶವನ್ನ ಸೇರಿಸುತ್ತೆ. ಉದಾಹರಣೆಗೆ ಡಾರ್ಕ್ ಚಾಕೊಲೇಟ್ ಐಸ್ ಕ್ರೀಮ್ನಲ್ಲಿ ಉತ್ಕರ್ಷಣ ನಿರೋಧಕಗಳು ಮತ್ತು ಪೇವನಾಯ್ಡ್ಗಳು ತುಂಬಿರುತ್ತವೆ. ಇದು ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಹೃದಯದ ಆರೋಗ್ಯವನ್ನ ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಐಸ್ ಕ್ರೀಮ್ ಆರೋಗ್ಯಕ್ಕೆ ಯಾಕೆ ಒಳ್ಳೆಯದು ಅಂತ ನೀವು ಆಶ್ಚರ್ಯ ಪಡ್ತಾ ಇದ್ರೆ, ಅದು ನಿಮಗೆ ತ್ವರಿತ ಶಕ್ತಿಯನ್ನ ನೀಡುತ್ತೆ. ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಪ್ರಮಾಣದ ಸಕ್ಕರೆ ಇರುತ್ತೆ. ಇದು ತಕ್ಷಣವೇ ನಿಮಗೆ ಉತ್ಸಾಹ ಮತ್ತು ಚೈತನ್ಯವನ್ನ ನೀಡುತ್ತೆ. ಆದ್ದರಿಂದ ಮುಂದಿನ ಬಾರಿ ನೀವು ಶಕ್ತಿಯ ಕೊರತೆ ಇರುವಾಗ ಐಸ್ ಕ್ರೀಮ್ ಸ್ಕೂಪ್ ಅನ್ನ ಪಡೆದುಕೊಳ್ಳಿ ಮತ್ತು ಅದನ್ನ ಸವಿಯಿರಿ. ಐಸ್ ಕ್ರೀಮ್ ಒಂದು ರೀತಿಯ ಹುದುಗುವ ಆಹಾರವಾಗಿದೆ ಮತ್ತು ಹುದುಗಿಸಿದ ಆಹಾರವು ನಮ್ಮ ಉಸಿರಾಟ ಮತ್ತು ಜಠರ ಗರುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಂತ ಹೇಳಲಾಗುತ್ತೆ. ನೀವು ಉತ್ತಮ ಉಸಿರಾಟದ ವ್ಯವಸ್ಥೆ ಮತ್ತು ಸುಧಾರಿತ ಕರುಳಿನ ಆರೋಗ್ಯವನ್ನು ಹೊಂದಿದ್ರೆ ಅದು ಅಂತಿಮವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಸುಧಾರಿಸುತ್ತೆ. ಐಸ್ ಕ್ರೀಮ್ ತಿನ್ನುವುದು ನಿಮ್ಮ ಮೆದುಳನ್ನ ಉತ್ತೇಜಿಸಲು ಮತ್ತು ನಿಮ್ಮನ್ನ ಚುರುಕಾಗಿಸಲು ಸಹಾಯ ಮಾಡುತ್ತೆ. ಒಂದು ಅಧ್ಯಯನದ ಪ್ರಕಾರ ಬೆಳಗ್ಗೆ ಐಸ್ ಕ್ರೀಮ್ ಅನ್ನ ಮೊದಲು ಸೇವಿಸುವ ಜನರು ಹಾಗೆ ಮಾಡದ ಜನರಿಗಿಂತ ಹೆಚ್ಚು ಜಾಗರೂಕರಾಗಿರ್ತಾರೆ ಅಂತ ಸಾಬೀತಾಗಿದೆ. ಕ್ಯಾಲ್ಸಿಯಂ ನಮ್ಮ ಮೂಳೆಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ನಮ್ಮ ದೇಹಕ್ಕೆ ಅಗತ್ಯವಿರುವ ಪ್ರಮುಖ ಖನಿಜಗಳಲ್ಲಿ ಒಂದಾಗಿದೆ. ಐಸ್ ಕ್ರೀಮ್ ತಿನ್ನುವುದು ನಿಮ್ಮ ಖಿನ್ನತೆಯನ್ನ ದೂರ ಮಾಡುತ್ತೆ. ನೀವು ಐಸ್ ಕ್ರೀಮ್ ತಿಂದಾಗ ನಿಮ್ಮ ದೇಹವು ಸಿರೋಟೋನಿನ್ ಎನ್ನುವಂತಹ ಹಾರ್ಮೋನ್ ಅನ್ನ ಉತ್ಪಾದಿಸುತ್ತೆ. ಫೀಲ್ ಗುಡ್ ಹಾರ್ಮೋನ್ ಅಂತಲೂ ಕರೆಯಲ್ಪಡುವ ಸಿರೋಟೋನಿನ್ ನಿಮಗೆ ಸಂತೋಷವನ್ನ ನೀಡುತ್ತೆ. ಮಾತ್ರವಲ್ಲ, ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಅನ್ಯೋನ್ಯತೆಯನ್ನ ಹೈಕಿಂಗ್ ಮಾಡಲು ನೀವು ಬಯಸಿದ್ರೆ ನಿಯಮಿತವಾಗಿ ಐಸ್ ಕ್ರೀಮ್ ಅನ್ನ ತಿನ್ನಿರಿ. ನಿಮ್ಮ ಅಂಗಾಂಶಗಳಿಗೆ ಆಮ್ಲಜನಕದ ಪರಿಚಲನೆಯನ್ನ ಸುಧಾರಿಸೋದ್ರ ಜೊತೆಗೆ ನಿಮ್ಮ ದೇಹದ pH ಸಮತೋಲನವನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ರಂಜಕದ ಉಪಸ್ಥಿತಿಯು ನಿಮ್ಮ ಟೆಸ್ಟೋಸ್ಟೆರಾನ್ ಮಟ್ಟವನ್ನ ಟ್ಯಾಬ್ ಇರಿಸುವ ಮೂಲಕ ನಿಮ್ಮ ಕಾಮವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ನ ಅಪರಾಧಿಗಳಲ್ಲಿ ಒಂದಾಗಿದೆ. ಆದ್ದರಿಂದ ನೀವು ಸ್ತನ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳನ್ನ ಕೊಲ್ಲಿಯಲ್ಲಿ ಇರಿಸೋದಕ್ಕೆ ಬಯಸಿದ್ರೆ ನಿಮ್ಮ ಆಹಾರದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಭರಿತ ಆಹಾರವನ್ನ ಸೇರಿಸಿ. ಐಸ್ ಕ್ರೀಮ್ ಅವುಗಳಲ್ಲಿ ಒಂದಾಗಬಹುದು. ಸಾಕಷ್ಟು ಕ್ಯಾಲ್ಸಿಯಂ ಸೇವನೆಯು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ. ಐಸ್ ಕ್ರೀಮ್ ತಿನ್ನುವುದು ನಿಮ್ಮ ತೂಕ ನಷ್ಟ ಪ್ರಯಾಣದಲ್ಲಿ ನಿಮಗೆ ಬಹಳಷ್ಟು ಸಹಾಯ ಮಾಡಬಹುದು. ನೀವು ತಣ್ಣನೆಯ ಆಹಾರವನ್ನು ಸೇವಿಸಿದಾಗ ನಿಮ್ಮ ದೇಹವು ಹೆಚ್ಚಿನ ಕ್ಯಾಲೋರಿಗಳನ್ನು ಕಳೆದುಕೊಳ್ಳುವ ಸರಳ ಕಾರಣದಿಂದ ಇದು ಸಂಭವಿಸುತ್ತೆ. ಹೇಗಾದರೂ ನೀವು ಪ್ರತಿದಿನ ಟಬ್ ತಿನ್ನಬಹುದು ಮತ್ತು ತೂಕವನ್ನ ಕಳೆದುಕೊಳ್ಳಬಹುದು ಅಂತ ನೀವು ಯೋಚಿಸುತ್ತಿದ್ರೆ ಅದು ನಿಜವಲ್ಲ. ಇದು ನಿಮ್ಮ ತೂಕ ನಷ್ಟದ ಮೂಲಕ ಸಾಗಲು ಸಹಾಯ ಮಾಡುವ ಮಿತಗೊಳಿಸುವ ಒಂದು ಕ್ರಿಯೆಯಾಗಿದೆ. ಇಷ್ಟೆಲ್ಲ ಲಾಭಗಳಿದ್ರೂ ಐಸ್ ಕ್ರೀಮ್ ತಿನ್ನುವುದರಿಂದ ಅಡ್ಡ ಪರಿಣಾಮವೂ ಇದೆ. ನೀವು ಲಿಮಿಟೆಡ್ ಆಗಿ ಐಸ್ ಕ್ರೀಮ್ ಅನ್ನ ತಿಂದ್ರೆ ನೀವು ಅದಕ್ಕೆ ವ್ಯಸನಿ ಆಗಬಹುದು. ನೀವು ವ್ಯಸನಿ ಆದಾಗ ಯಾವಾಗ ನಿಲ್ಲಿಸಬೇಕಂತ ನಿಮಗೆ ತಿಳಿದಿಲ್ಲದೆ ಇರಲೂಬಹುದು. ಇದು ಮಿತಿಮೀರಿದ ಸೇವನೆಗೆ ಕಾರಣವಾಗುತ್ತೆ ಮತ್ತು ಸ್ಥೂಲಕಾಯತೆ ಇತರ ಹಲವಾರು ತೊಡಕುಗಳಿಗೆ ಕಾರಣವಾಗುತ್ತೆ. ಅಧಿಕ ಕೊಬ್ಬಿನಾಂಶವಿರುವ ಐಸ್ ಕ್ರೀಮ್ಗಳು ಜೀರ್ಣವಾಗೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಮತ್ತು ಹೀಗಾಗಿ ನೀವು ಉಬ್ಬುವುದು ಮತ್ತು ಕ್ರೀಮ್ ತಿಂದರೂ ಭಾಗದ ಗಾತ್ರದ ಮೇಲೆ ನಿಗಾ ಇರಿಸಿ. 1 ಅಥವಾ 2 ಚಮಚಗಳನ್ನು ತಿನ್ನಿರಿ ಮತ್ತು ಅದಕ್ಕಿಂತ ಹೆಚ್ಚು ತಿನ್ನೋದು ಒಳಿತಲ್ಲ. ಕಡಿಮೆ ಸಕ್ಕರೆ ಆವೃತ್ತಿಗಳನ್ನು ಹೊಂದಿರೋದನ್ನ ಆರಿಸಿ. ಐಸ್ ಕ್ರೀಮ್ ಅನ್ನ ವಾರಕ್ಕೆ 2 ಬಾರಿ ಹೆಚ್ಚು ಸೇವಿಸಬೇಡಿ. ಸಾಧ್ಯವಾದಷ್ಟು ಮನೆಯಲ್ಲಿ ತಯಾರಿಸಿದ ಐಸ್ ಕ್ರೀಮ್ಗಳನ್ನು ತಿನ್ನಿ. ಯಾಕಂದ್ರೆ ಹೊರಗಿನ ವಾತಾವರಣದಲ್ಲಿ ಐಸ್ ಕ್ರೀಮ್ ತಯಾರಕರು ಹೆಚ್ಚಿನ ಹೈಜೀನ್ ಕಾಪಾಡದಿದ್ರೆ ಅದು ನಿಮ್ಮಲ್ಲಿ ವಾಂತಿ ಭೇದಿಯಂತಹ ಸಮಸ್ಯೆನ ಉಂಟು ಮಾಡಬಹುದು. ಅಲ್ಲದೆ ಅತಿಯಾದ ಐಸ್ ಕ್ರೀಮ್ ಸೇವನೆ ಉಸಿರಾಟದ ತೊಂದರೆ ಮತ್ತು ಶ್ವಾಸಕೋಶದ ಸೋಂಕಿಗೂ ಕಾರಣವಾಗಬಹುದು. ಹೀಗಾಗಿ ಐಸ್ ಕ್ರೀಮ್ ಸೇವನೆಗೂ ಮುನ್ನ ನೀವು ನಿಮ್ಮ ಆರೋಗ್ಯಕ್ಕೆ ಐಸ್ ಕ್ರೀಮ್ ಹೊಂದುತ್ತಾ ಎಂಬುದರ ಬಗ್ಗೆ ಕಾಳಜಿ ವಹಿಸಿ. ಮಕ್ಕಳಿಗೆ ಇದು ಆಕರ್ಷಣೀಯವಾಗಿ ಕಂಡು ಅತಿಯಾದ ಸೇವನೆ ಆರೋಗ್ಯಕ್ಕೆ ಒಳಿತಲ್ಲ ಎಂಬ ಕಾಳಜಿಯನ್ನ ಮೂಡಿಸೋದೇ ನಿಮ್ಮ ಕೆಲಸ.